ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವಿಲಾಗ್. ಇವತ್ತು ಬೆಳಗಿಂದ ಏನು ನಾನು ವೀಡಿಯೋ ಮಾಡಲಿಲ್ಲ. ಸೊ ಫ್ರೀ ಆದಮೇಲೆ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಕೆಲಸ ಎಲ್ಲ ಇತ್ತು. ಸೊ ಅಮ್ಮಂಗೆ ಬೇರೆ ಹುಷಾರಿಲ್ವಲ್ಲ, ಸೊ ಅವ್ರು ರೆಸ್ಟಲ್ಲಿದ್ದರು. ಸೊ ಅದಕ್ಕೆ ನಾನೇ ಎಲ್ಲ ಕೆಲಸ ಮಾಡಿದೆ. ಇಲ್ಲಿ ಸೊಪ್ಪು ಅಂದಿದ್ರು, ಸೊಪ್ಪೆಲ್ಲ ತೊಗೊಂಡು ಕರ್ಬೇವಿನ ಸೊಪ್ಪು ಸೊ ಎಲೆ ಬಿಡಿಸ್ತಿರುವಾಗ ಆ ಸೊಪ್ಪೆಲ್ಲ ಹಿಡ್ಕೊಂಡು ಆಟ ಆಡ್ತಾಯಿದ್ದೆ, ಎಲ್ಲ ಚೆಲ್ಲಾಡ್ಕೊಂಡು. ನಾಷ್ಟ ಇವತ್ತು ಹೋಟ್ಲಿಂದ ತರಿಸಿದ್ವಿ. ಸೊ ಇಡ್ಲಿ ತರಿಸಿದ್ವಿ. ಪಾಪುಗೂ ಸಾಂಬಾರಲ್ಲಿ ಇಡ್ಲಿನೇ ತಿನ್ನಿಸಿದ್ವಿ. ತಿರ್ಗಾ ಆಮೇಲೆ ಅಂಗನವಾಡಿಯಿಂದ ಫೋನ್ ಮಾಡಿದರು, ಪಾಪು ಕರ್ಕೊಂಬನ್ನಿ ಅಂತ. ಸೊ ಅಲ್ಲಿಗೆ ಹೋಗೋಕ್ಕೆ ರೆಡಿ ಆಗಿದ್ವಿ, ನಾನು ಮತ್ತು ಪಾಪು. ಸೊ ಅಮ್ಮನೂ ಬರ್ತೀನಿ ಅಂದರು. ನಾನು ಒಬ್ಬಳೇ ನಿಭಾಯಿಸೋಕ್ಕಾಗಲ್ಲ ಅವನ್ನ. ಸೊ ಅದಕ್ಕೆ ಅಮ್ಮನೂ ಕರ್ಕೊಂಡೋಗಿದ್ದೆ. ಅಲ್ಲಿ ತೂಕ ಎಲ್ಲ ಹಾಕ್ತಾಯಿದ್ರು, ಪಾಪು ಎಷ್ಟು ವೆಯ್ಟ್ ಇದೆ ಅಂತ ಎಲ್ಲ. ಅದರೊಳಗೆ ಹಾಕ್ದಾಗ ಅಳ್ತಾ ಇದ್ದ ಫುಲ್ಲು. ನಮ್ಮ ಅಜ್ಜಿ ಬೇರೆ ಊರಿಂದ ಬಂದಿದ್ದರು. ಸೊ ಅಜ್ಜಿ ಏನೇನು ತಂದೈತೆ ಅಂತ ಎಲ್ಲ ಬ್ಯಾಗೆಲ್ಲ ಇಸ್ಕೊಂಡು ಅವನೇ ಎಲ್ಲ ನೋಡೋಕ್ಕೆ ಹೋಗ್ತಿದ್ದ. ತಿರ್ಗಾ ಆಮೇಲೆ ಅಜ್ಜಿ ಚೋಚೋ ಮತ್ತು ಹಸಿ ಕಡಲೆಕಾಯಿ ಅದೆಲ್ಲ ತಂದಿದ್ದರು. ಸೊ ಅದನ್ನೆಲ್ಲ ಇಟ್ಕೊಂಡು ಇದು ಮಾಡ್ತಿದ್ದ. ನಮ್ಮಮ್ಮ ಎಲ್ಲ ಕಡಲೆಕಾಯಿ ಎಲ್ಲ ಸುಲಿದ್ಬಿಟ್ಟು ನನಗೆ ಕೊಡ್ತಾಯಿತ್ತು. ಸೊ ಸಿಪ್ಪೆ ಎಲ್ಲ ನಾನೇ ಕಸ ಗುಡಿಸ್ತೀನಿ ಅಂತ ಅಂದ್ಬಿಟ್ಟು ಫುಲ್ಲು ಮನೆ ತುಂಬ ಅಂಡ್ತಾ ಇದ್ದ. ತಿರ್ಗಾ ಆಮೇಲೆ ಅಜ್ಜಿ ಚೋಚೋ ಎಲ್ಲ ತಂದಿದ್ರಲ್ಲ, ಸೊ ಸ್ವಲ್ಪ ಚಿರುಮುರಿ ಎಲ್ಲ ಮಾಡಿದ್ದೆ. ತಿರ್ಗಾ ಆಮೇಲೆ ಚಿರುಮುರಿ ಗಿಂಡಕ್ಕೆ ನಿಂಬೆಹಣ್ಣು ಇಟ್ಕೊಂಡಿದ್ದೆ. ಸೊ ಅದನ್ನು ತಾಂಡು ಎಲ್ಲ ತಿಂತಾ ಇದ್ದ ಅವನು. ಎಷ್ಟು ಹುಳಿ ಇರುತ್ತೆ, ಬೇರೆ ಮಕ್ಕಳೆಲ್ಲ ಒಂಥರ ಮುಖ ಒಂಥರ ಮಾಡ್ಕೊಂಡು ಎಸ್ದುಬಿಡ್ತಾರೆ. ಬಟ್ ಇವನು ಮಾತ್ರ ನನಗೆ ನಿಂಬೆಹಣ್ಣೆ ಬೇಕು ಅಂತ ಫುಲ್ಲು ಇಸ್ಕೊಂಡೆಲ್ಲ ತಿಂತಾ ಇದ್ದ. ಅಷ್ಟು ಹುಳಿ ತಿಂತಾಯಿದ್ದೆ, ನಾವೇ ತಿನ್ನೋಕ್ಕಾಗಲ್ಲ. ಸೊ ಅವನು ಅದು ಹೆಂಗೆ ತಿಂತಿದ್ನೋ ಗೊತ್ತಿಲ್ಲ. ನಾನು ಕಿತ್ಕೊಂಡ್ರೆ ಫುಲ್ಲು ಹಠ ಮಾಡ್ತಾಯಿದ್ದ, ಕೊಡು ಕೊಡು ಅಂತ. ಈಗ ಆಮೇಲೆ ಸ್ವಲ್ಪ ಹೊತ್ತು ಮಲಗಿಸೋಣ ಅಂತ ಪಕ್ಕದ ಮನೆ ಜೋಲಿಲ್ಲಿ ಹೋಗಿ ಮಲಗಿಸಿದ್ದೆ. ಮಲ್ಕೊಂಡೆದ್ಮೇಲೆ ಊಟ ಮಾಡಿಸ್ತಾ ಇದ್ದೀನಿ. ಬಿಸಿ ಅನ್ನ ಮತ್ತು ಮೊಸಪ್ಪು ಸಾರು ಹಾಕ್ಕೊಂಡು. ನಾನು ಅಜ್ಜಿ ಬಂದಿದ್ರಲ್ಲ, ಪಾಯಸ ಮತ್ತು ಬೋಂಡ ಎಲ್ಲ ಮಾಡಿದ್ವಿ. ನಾವು ಎಲ್ಲ ಊಟ ಮಾಡಿ ಮಲ್ಕೊಳ್ತಾ ಇದ್ದೀವಿ. ಸ್ವಲ್ಪ ಹೊತ್ತು ಅಜ್ಜಿ ಜೊತೆ ಎಲ್ಲ ಆಟಾಡಿ ಆಮೇಲೆ ಮಲ್ಕೊಂಡ. ಆಮೇಲೆ ನಾವು ಮಲ್ಕೊಂಡ್ವಿ.